ಇದ್ದ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 5:40 ಆಗಿತ್ತು. ಇವತ್ತು ಲೇಟ್ ಆಗಿದ್ದೆ. ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಹೇಳಿ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಲೆಮನ್ ಪ್ಲಸ್ ಕ್ಯಾರೆಟ್ ಎಲ್ಲ ಖಾಲಿ ಆಗ್ಬಿಟ್ಟವ. ಸೊ ಇವತ್ತು ನಾನು ನೋಡ್ಕೊಂಡೇ ಇಲ್ಲ ಅದನ್ನ. ಇವತ್ತು ಲೆಮನ್ ವಾಟರ್ ಕುಡಿಯತ್ತಿಲ್ಲ, ಹಾಟ್ ವಾಟರ್ ಕುಡಿಯಾಕತ್ತೇನಿ. ಹಾಟ್ ವಾಟ್ರ್ ಭಾಳ ಚಲೋ ಬಾಡಿಗೆ. ನಿಮ್ದು ಎಸಿಡಿಟಿ ಎಲ್ಲ ಏನರ ಇದ್ರೆ, ಪಿತ್ತದು ಏನಾದ್ರು ಕಫ ಇದ್ರೆ ಎಲ್ಲ ಕರಿ ಹೋಗ್ತೈತಿ. ಬೆಳಿಗ್ಗೆ ಎದ್ದ ಕೂಡಲೇ ಹಾಟ್ ವಾಟರ್ ಕುಡೀರಿ, ಅಟ್ಲೀಸ್ಟ್ 1 ಗ್ಲಾಸ್. ಲೆಮನ್ ಕ್ಯಾರೆಟ್ ಖಾಲಿ ಆಗೈತಿ. ಸೊ ಬರೋ ಮುಂದೆ ತೊಗೊಂಬರ್ತೇನೆ ಅದನ್ನ, ಪಾರ್ಕಿಗೆ ಹೋಗಿ ಬರೋ ಮುಂದೆ. ಓಕೆ, ಲೆಟ್ಸ್ ಗೋ. ಟೈಮ್ 6:30 ಆಯ್ತು. ಈಗ ಬಂದೆ ನಾನು ಪಾರ್ಕಿಗೆ. ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ಇವತ್ತು. ಓಕೆ, ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮುಗಿಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. ನಮ್ದು ರೊಟ್ಟಿಗೆ ಹಾಯ್ ಹೇಳ್ರಿ. ಹಾಯ್. 5.5 ಆಯ್ತು, 6 ಆಗಲಿಲ್ಲ. ನಾಳೆ 6 ಕಂಪ್ಲೀಟ್ ಮಾಡ್ತೇನೆ. ಟೆಂಪ್ರೇಚರ್ 14 ಐತಿ. ನಮ್ಮದು ಓಲ್ಡ್ ಮಂಕ್ ಅದು ಏನಿಲ್ಲ, ಓನ್ಲಿ ಮಾರ್ನಿಂಗ್ ಜಾಗ್. ತಂಡಕಿ ಮಾಕಿ ನಮಸ್ಕಾರ ಮಾಡ್ಕೊರಿ. ನೋಡ್ರಿ, ಇದು ಎಷ್ಟು ಚಂದ ಐತಿ. ಅಂಕಲ್ಗಳೆಲ್ಲ ಎಷ್ಟು ಚಂದ ಎಕ್ಸಸೈಸ್ ಎಲ್ಲ ಮಾಡತ್ತಾರೆ. ಆಮೇಲೆ ಇಲ್ಲಿ ಇದು ಮೆಡಿಟೇಷನ್ ಎಲ್ಲ ಮಾಡೋಕೆ ಯೋಗ ಮಾಡ್ತಾರಲ್ಲಿ. ನಾನು ಅಲ್ಲೇ ಡೈಲಿ ಎಕ್ಸಸೈಸ್ ಮಾಡೋದು. ನಮ್ಮ ಊರಾಗೂ ಹಿಂಗೆಲ್ಲ ಇದ್ರೆ ಎಷ್ಟು ಮಸ್ತ್ ಇರುತ್ತಲ್ಲ. ನಮಸ್ಕಾರ ಮಾಡ್ಕೊರಿ. ನಾನು ನಮಸ್ಕಾರ ಮಾಡ್ಕೊಂಡು ನನ್ನ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಟೈಮ್ 7:20. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ. ಈಗ ರೂಮಿಗೆ ಹೋಗಿ ಕೋಲ್ಡ್ ಶವರ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು. ಓಕೆ, ಸಿ ಯು. ನಮ್ಮರು ಆಲ್ರೆಡಿ ಕಾಲ್ ಮಾಡ್ಯಾರ ಲೆಮನ್ ಕ್ಯಾರೆಟ್ ಖಾಲಿಗೆ ಅಂತೇಳಿ. ನಾ ತರಕ್ಕೆ ಬಂದ ಅವ್ರಿಗೆ ಗೊತ್ತಿಲ್ಲ. ಲೆಮನ್ಸ್ ಎಲ್ಲ ಬಿದ್ದು. ಆಮೇಲೆ ಏನು ಉಳಿತು? ಏನು ಉಳ್ದಿಲ್ಲ. ಇದನ್ನೊಂದು ತೊಗೊತೀನಿ. ನಾ ಏನು ಇದನ್ನು ಖರೀದಿ ಮಾಡತ್ತಿಲ್ಲ, ನಮಗೆ ಕದ್ದು ತಿನ್ನೋದ್ರಾಗ ಮಜಾ ಭಾಳ. ಓಕೆ, ನನಗಿದ್ರ ಒಂಥರ ಸಂತೋಷ ಆಯ್ತಾ ಬ್ರೋದು? ರೂಮ್ ಕ್ಲೀನ್ ಆಯಿತು. ರೂಮ್ ಕ್ಲೀನ್ ಮಾಡಿ ಕೋಲ್ಡ್ ಶವರ್ ಮಾಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದೊಳಗೆ ಇವತ್ತು ನಾರಾಯಣ ಪೂಜೆ ಮಾಡಿದ್ರೆ ಅನಿಸ್ತೈತಿ. ಅವ್ರದ್ದೆಲ್ಲ ಫೋಟೋ ಇಟ್ಟು ಪೂಜೆ ಅದು ಮಾಡಿದ್ರೆ ನೋಡ್ರಿ ಅಲ್ಲೇ. ಮತ್ತು ಇವತ್ತಿನ ವೈಭವ ಒಂಥರ ಮಸ್ತ್ ಇತ್ತು. ಇವತ್ತು ನಾವು ಹೋಗೋಕೆ ಪೂಜೆ ಎಲ್ಲ ಆಗಿತ್ತು. ದೇವ್ರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನಾಮ ಜಪ ಮಾಡಿಕೊಂಡೆ. ಇವತ್ತು ಪ್ರಸಾದ ಒಳಗೆ ಪೊಂಗಲ್ ಇತ್ತು. ಪೊಂಗಲ್ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು. ನೆಕ್ಸ್ಟ್ ರೂಮಿಗೆ ಬಂದು ಮಾಡಿಟ್ಟಿರೋ ನಮ್ಮ ABC ಜ್ಯೂಸ್ ಕುಡ್ಕೊಂಡು ಕೆಲ್ಸಕ್ಕೆ ಹೋದೆ. ಇವತ್ತು ಫಸ್ಟ್ ಆರ್ಡ್ರ್ ಇವತ್ತು ಇನ್ಸ್ಟಾಮಟ್ ಬರಲಿಲ್ಲ, ಉಪಹಾರ ದರ್ಶನೇ ಬಂದೈತಿ. ಫುಡ್ ಆರ್ಡ್ರ್ ಮಾಡ್ಯಾರ ನಮ್ಮ ಅಕ್ಕಾರೆ. ಓಕೆ, ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡೋ. ಗೈಸ್, 4th ಆರ್ಡ್ರ್ ರಾಮೇಶ್ವರಂ ಕೆಫೆ ಬಂದೈತಿ. ನೋಡ್ರಿ ಹೆಂಗೆ ಪ್ಯಾಕ್ ಮಾಡತ್ತ ನಮ್ಮ ಅಣ್ಣ. ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ನಮ್ಮ ನಂಬರ್ ಹೇಳ್ಬೇಕು, ತೊಗೊಂಡು ಹೋಗ್ಬೇಕು. ಹಾಯ್ 7th ಆರ್ಡ್ರ್ ಪಿಕಪ್ ಮಾಡಕ್ಕೆ ಬಂದೀನಿ. ಟೈಮ್ ಈಗ 10:52. ಮೊನ್ನೆ ನಾನು 3 o'clockವರೆಗೂ ವರ್ಕ್ ಮಾಡಿದ್ದೆಲ್ಲ, ಅವಾಗ 16 ಡಿಗ್ರಿ ಸೆಲ್ಸಿಯಸ್ ಐತೆ ಅಂತ ಹೇಳಿದ್ದೆ. ಲಿಟ್ರಲಿ ಈಗೂ 16 ಡಿಗ್ರಿ ಸೆಲ್ಸಿಯಸ್ ಐತಿ. ಹೊರಗಡೆ ಫುಲ್ ಬಿಸಿಲೈತಿ. ಬಟ್ ಈಗೂ ಇಲ್ಲಿ ಸ್ವಲ್ಪ ನೆರಳಿಗೆ ಬಂದರೂ ಫುಲ್ ಶಿವರ್ ಆಗೋದೈತಿ. ನಾನು ನಿಮ್ಗೆ ಸ್ಕ್ರೀನ್ಶಾಟ್ ತೋರಿಸ್ತೇನೆ ಬೇಕಾದ್ರೆ. ನಿನ್ನೆ 2 ಲೇಯರ್ ಹಾಕಿದ್ದೆ, ಇವತ್ತು 3 ಲೇಯರ್ ಹಾಕೀನಿ. ಅದ್ರ ವಿಪರೀತ ಥಂಡಿ ಆಗೋದೈತಿ. ಟಿಪಿಕಲ್ ಬೆಂಗಳೂರು ವೆದರ್. ಗೈಸ್, ಪಾಕ್ಷಲದ ಆರ್ಡ್ರ್ ಪಿಕಪ್ ಮಾಡಕ್ಕೆ ಬಂದಿದ್ದೆ. ಈಗ ಒಂದು ಇನ್ಸಿಡೆಂಟ್ ಆಯ್ತು, ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಹೇಳ್ದೆ ಅಂತ ಹೇಳ್ರಿ, ನನ್ನ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ. ಗೈಸ್, ನಾನು ನಿಮ್ಮ ಮುಂದೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ. ಇದು ನಂಗೆ ಆಗೋದು 3rd ಟೈಮ್. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಆದಾಗ ಓಕೆ ಅಂತ ಅನ್ಬೋದು. ಬಟ್ 3rd ಟೈಮ್ ಆದಾಗ ನಂಗೆ ಅದು ಎಕ್ಸೈಟ್ಮೆಂಟ್ ಆಗತ್ತಿಲ್ಲ. ಸೊ ಶೇರ್ ಮಾಡ್ತೇನೆ. ನಿಮ್ಗೆ ಗೊತ್ತು, ನಾನು 2 ವೀಕ್ಸಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡತ್ತೀನಿ. ನೀವೆಲ್ಲ ನನ್ನ ವೀಡಿಯೋಸ್ ನೋಡಿರಿ. ಬಟ್ ಯು ಗೈಸ್ ರಿಯಲಿ ಡೋಂಟ್ ನೋ ಹೌ ಐ ಹ್ಯಾವ್ ಬಿನ್ ಮ್ಯಾನಿಫೆಸ್ಟಿಂಗ್ ಫಾರ್ ಮೈ ಡ್ರೀಮ್ ಲೈಫ್ ಅಂತ. ನನಗೆ ನನ್ನ ಡ್ರೀಮ್ ಲೈಫ್, ನನ್ನ ಡ್ರೀಮ್ ಕಾರ್, ನಂದು ಡ್ರೀಮ್ ಲೈಫ್ ಹಂಗಿರ್ಬೇಕು, ನನ್ನ ಫ್ಯೂಚರ್, ನನ್ನ ಗೋಲ್, ಅದ್ರ ಬಗ್ಗೆ ಭಾಳ ಮ್ಯಾನಿಫೆಸ್ಟೇಷನ್ ಮಾಡತ್ತೇನೆ. ಇದಾಗಿದ್ದು ಜಯನಗರ್ 4 ಬ್ಲಾಕ್ ಒಳಗೆ ಲಾಸ್ಟ್ ವೀಕ್ ಇದಾಗಿತ್ತು. ನಾನು ಟ್ರಾಫಿಕ್ ಒಳಗೆ ನಿಂತಿದ್ದೆ.
ನಾ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಪಾಸ್ ಆಯ್ತು ಹಿಂಗೆ ಆ ಕಡೆ ಟ್ರಾಫಿಕಿಂದ ಹಿಂಗೆ ಮುಂದೆ ಪಾಸ್ ಆಯ್ತು. ನಾನು ಬಿ ಎಮ್ ಡಬ್ಲ್ಯೂ ಕಾರ್ ನೋಡಿ ನನ್ನ ಕಾರ್ ಎಲ್ಲೈತಿ, ನನ್ನ ಕಾರ್ ಕಂಡಿಲ್ಲಲ್ಲ ಅಂದು 2 ಸೆಕೆಂಡ್ ಆಗೈತಿ. ಪ್ರಾಮಿಸ್ ಮಾಡಿ ಹೇಳ್ತೀನಿ 2 ಸೆಕೆಂಡ್ ಆಗೈತಿ. ನನ್ನ ಕಾರ್ ವೈಟ್ ಕಲರ್ ಕಾರ್ ಬಂದುಬಿಡುತ್ತೆ. ಫುಲ್ ಫುಲ್ ಗೂಸ್ಬಂಪ್ಸ್ ನಂಗೆ ಅವಾಗ. ಅದಾದಮೇಲೆ ಓಕೆ ಏನೋ ಇರ್ಬೋದು ಬಿಡು, ಕೋಇನ್ಸಿಡೆನ್ಸ್ ಆಗೈತೆ ಅಂತೇಳಿ ಅಂದ್ಕೊಂಡು ಸುಮ್ಮನೆ. ಮತ್ತು 2 ಡೇಸ್ ಆದಮೇಲೆ ಮತ್ತೆ ಟ್ರಾಫಿಕ್ ಒಳಗೆ ನಿಂತಿದ್ದೆ. ಮತ್ತೊಂದು ಕಾರ್ ಪಾಸ್ ಆಯ್ತು, ಯಾವುದೋ ಒಂದು ಕಾರ್. ಮತ್ತು ಸೇಮ್ ಅಂದ್ಕೊಂಡೆ. ನೆಕ್ಸ್ಟ್ ಲಿಟ್ರಲಿ 2 ಸೆಕೆಂಡ್ಸಿಗೆ ನನ್ನ ಫ್ರೆಂಡ್ ಮುಂದೆ ನಾನು ಶೇರ್ ಮಾಡೀನಿ. 2 ಸೆಕೆಂಡ್ಸಿಗೆ ಮತ್ತೆ ಬ್ಲ್ಯಾಕ್ ಕಲರ್ ಕಾರ್ ಪಾಸ್ ಆಯ್ತು. ಅವಾಗ ಅಂದ್ಕೊಂಡೆ ಓಕೆ ಅಂಥೇಳಿ. ಅವಾಗ ನಾನು ಶೇರ್ ಮಾಡ್ಕೋಬೇಕು ಬಿಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು 3rd ಟೈಮ್ ನಾನಿವತ್ತು ಪಾಕಶಾಲ ಪಿಕಪ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಪಾಕಶಾಲ ಮುಂದೆ ರಾಗಿ ಗಂಜಿ ಕೊಡ್ತಾರೆ. ಅಲ್ಲಿ ಹೋದಾಗೆಲ್ಲ ರಾಗಿ ಗಂಜಿ ಕುಡಿಬೇಕಂತೇಳಿ ಭಾಳ ಇಷ್ಟ. ಸೊ ಅದನ್ನ ಕುಡ್ಕೊಂಡು ನಿಂತಿದ್ದೆ. ಒಂದು ರೆಡ್ ಕಲರ್ ಮರ್ಸಿಡೀಸ್ ಹಿಂಗೆ ಪಾಸ್ ಆಯ್ತು. ಮತ್ತು ಸೇಮ್ ಅಂದ್ಕೊಂಡೆ ನನ್ನ ಗಾಡಿ ಎಲ್ಲೈತೆ ಅಂತೇಳಿ ಹಿಂಗೆ ಅಂದ್ಕೊಂಡೆ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಪಾಕಶಾಲ ಮುಂದೆ ಹಿಂಗೆ ಬ್ಲ್ಯಾಕ್ ಕಲರ್ ನನ್ನ ಗಾಡಿ ಹಿಂಗೆ ಪಾಸ್ ಆಯ್ತು. ನಾನು ಅಂಕಲ್ಗೆ 50 ರೂಪಾಯಿ ಕೊಟ್ಟು, ಅಂಕಲ್ ಚೇಂಜ್ ವಾಪಸ್ ಬಂದು ಇಸ್ಕೊತೇನೆ ಅಂತೇಳಿ ಆ ಗಾಡಿ ಫಾಲೋ ಮಾಡ್ಕೊಂಡು ಹೋದೆ. ನನ್ನ ಪುಣ್ಯ ಏನೋ ಗೊತ್ತಿಲ್ಲ, ನನ್ನ ಗಾಡಿ ನನ್ನ ಫೇವ್ರೇಟ್ ಗಾಡಿ ಪಾಕಶಾಲ ಬಾಜುನೇ ನಿಂತಿತ್ತು. ನಾನು ಹೋಗಿ ಅಲ್ಲೋ ಬಣ್ಣ ಇದ್ದ, ಹೋಗು ಮುಂದೆ ಹೋಗಂತಾನೆ. ಇಲ್ಲ ನನಗೆ ಒಂಥರ ಹೆಸಿಟೇಷನ್ ಫೀಲ್ ಆಗೋದಿತ್ತು. ಅದಾದಮೇಲೆ ಇಲ್ಲೇನು ಪಾರ್ಕ್ ಮಾಡ್ತೀಯಾ? ಇಲ್ಲ ಒಂಥರ ಹೆದರಿಕೆನೂ ಇತ್ತು. ಆಮೇಲೆ ಅದನ್ನ ವಿಡಿಯೋ ಮಾಡಿಕೊಂಡೆ ನಾನು. ಅದನ್ನು ನಿಮ್ಗೆ ತೋರಿಸ್ತೀನಿ ಈಗ. ಗೈಸ್, ನಾನು ಇದು ಎಕ್ಸಾಜರೇಷನ್ ಅನ್ನಿಸ್ಬೋದು. ಓಕೆ, ನಾನು ಏನು ಹೇಳ್ತೀನಿ ಅಂತಂದ್ರೆ, ಈಗ ಡೇಟ್ December 15, 2025. ಓಕೆ, ನೆಕ್ಸ್ಟ್ ಇಯರ್ December 15, 2026 ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ. ಆ ಕಾರ್ ನನ್ನ ಕಡೆ ಇರ್ತೈತಿ, ಆ ಕಾರ್ನ ತಗೋತೆ. ದಿಸ್ ಈಸ್ ಮೈ ಚಾಲೆಂಜ್. ಗೈಸ್, 12th ಆರ್ಡರ್ 12:47 ಆಗೈತಿ. ನಮಸ್ತೆ ರೆಸ್ಟೋರೆಂಟಿಗೆ ಬಂದೇನಿ. ಎಲ್ಲರೂ ನಮಸ್ತೆ ಮಾಡ್ರಿ. ಗೈಸ್, 14th ಆರ್ಡರ್ ಡ್ರಾಪ್ ಮಾಡಕ್ಕೆ ಬಂದೇನಿ. ನಮ್ಮ ಕಸ್ಟಮರ್ ಇಲ್ಲದಾರ. ಇಲ್ಲಿ ನೋಡ್ರಿ, ನಮ್ಮ ಅಂಬರೀಶ್ ಅವ್ರ ಮನೆ, ಅಂಬಿ ಮನೆ. ಹಾಯ್, 3 o'clock ಆಯ್ತು, ರೂಮಿಗೆ ಬಂದೆ. ಆರ್ಡರ್ 17 ಆಗ್ಯಾವ. ಸೊ ನಾನೀಗ ಎಡಿಟಿಂಗ್ ಮಾಡ್ಬೇಕು. ನಿನ್ನೆ ವಿಡಿಯೋ ಫುಲ್ ಲಾಂಗ್ ಐತಿ, ಸೊ ಜಾಸ್ತಿ ಹೊತ್ತು ತೊಗೋದೈತದ. ಸೊ ಎಡಿಟಿಂಗ್ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೇನೆ. ಇವತ್ತು 1700 ಮಾಡಲೇಬೇಕಾ, ಮಾಡ್ತೇನೆ. ಲೆಟ್ಸ್ ಗೋ. ಹಾಯ್, ಇವತ್ತು ಎಡಿಟ್ ಮಾಡಿದ ವಿಡಿಯೋ ಫುಲ್ ಲಾಂಗ್ ಇತ್ತು, ಸೊ ಟೈಮ್ ತೊಗೊಂತ. ಓಕೆ, ಇನ್ನೂ 14 ಆರ್ಡ್ರ್ ಬೇಕು. ಈಗ 16 ಆರ್ಡ್ರ್ ಆಗ್ಯಾವ. ಈಗ ಟೈಮ್ 7:10 ಆಗೈತಿ. 14 ಜಾಸ್ತಿನೇ ಹೊಡಿತೇನೆ, ಎಷ್ಟೊತ್ತಾದರೂ ಆಗಲಿ. ಓಕೆ, ಲೆಟ್ಸ್ ಗೋ. ರೆಂಟಲ್ ಗಾಡಿ ಯೂಸ್ ಮಾಡ್ತೇನೆ. ಬೆಳಗ್ಗೆ ಪೇಮೆಂಟ್ ಮಾಡೀನಿ, ಬೆಳಗ್ಗೆ ಲಾಕ್ ಮಾಡಿಲ್ಲ, ಈಗ ಲಾಕ್ ಮಾಡ್ಯಾರ. ಎಷ್ಟು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಿಲ್ಲ. ಈಗ ಕಾಲ್ ಪಿಕ್ ಮಾಡಿದ್ರೆ ಹೇಳೇನಿ ಅನ್ಲಾಕ್ ಮಾಡ್ರಿ ಅಂತೇಳಿ, ಬಟ್ ಇನ್ನೂ ಮಾಡತ್ತಿಲ್ಲ. ಆರ್ಡರ್ ನಾನು ಚೂಸ್ ಮಾಡಿ 15 ಮಿನಿಟ್ಸ್ ಮೇಲೆ ಆಯ್ತು. ಅದು ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ, ಲೇಟ್ ಆದರೆ. ಈಗ ಟೈಮ್ ಆಲ್ರೆಡಿ 7:35 ಆಯ್ತು. ಫಸ್ಟ್ ಆರ್ಡರ್ಗೆ ಇಲ್ಲೇ ಟೈಮ್ ವೇಸ್ಟ್ ಆಗೋದೈತಿ. ಗೈಸ್, ಟೈಮ್ 9:56, ಆರ್ಡರ್ 26 ಆದವು. ಇವತ್ತು ನಮ್ಮ ಮಾಮ ಅಂದ್ರೆ ನಮ್ಮ ಮಮ್ಮಿ ತಮ್ಮ. ನಾ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಅವ್ರಂದ್ರೆ ನನಗೂ ಅಷ್ಟೇ ಇಷ್ಟ, ಭಾಳ ಅಂದ್ರೆ ಭಾಳ ಇಷ್ಟ. ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಮಾಮ ಡೈಲಿ ಮಾಡ್ತಾನೆ. ಅವ್ರು ಇವತ್ತು ವಿಡಿಯೋ ಇನ್ನೂ ನಾನು ಅಪ್ಲೋಡ್ ಮಾಡಿರಲಿಲ್ಲ. 7 o'clock ಆಗಕ್ಕೆ ಬಂದಿತ್ತು. ಅವ್ರು ನೋಡಿರಲಿಲ್ಲ ಅಪ್ಲೋಡ್ ಮಾಡಿದ್ದ. ಆಗ ಒಂದು 5 ಮಿನಿಟ್ಸ್ ಆಗಿತ್ತು ಅಪ್ಲೋಡ್ ಮಾಡಿ. ಇನ್ನೂ ಯಾವಾಗ ಅಪ್ಲೋಡ್ ಮಾಡೋದು ವಿಡಿಯೋ ಅಂತಂತಂದರೆ, ಮಾಡಿ ನೋಡು ಅಂತಂತಂದೆ. ಆಮೇಲೆ 20 ಮಿನಿಟ್ಸ್ ವಿಡಿಯೋ ಐತಿ ನೋಡಂತಂದೆ. ಅವ್ರು 20 ಮಿನಿಟ್ಸ್ ವಿಡಿಯೋ ಬಗ್ಗೆ ಕನ್ಸರ್ನ್ ಇಲ್ಲ, ಅವ್ರು ನನ್ನ ಬಗ್ಗೆ ಕನ್ಸರ್ನ್. ಅಂದ್ರೆ ನೀ 20 ಮಿನಿಟ್ಸ್ ವಿಡಿಯೋ ಮಾಡತ್ತಿ, ನೀ ಎಡಿಟಿಂಗಿಗೆ ಅಷ್ಟು ಟೈಮ್ ಹೋಗುತ್ತೆ, ನಿದ್ದೆ ಯಾವಾಗ ಮಾಡ್ತಿ, ಊಟ ಯಾವಾಗ ಮಾಡ್ತಿ ಅಂತೇಳಿ ಅವ್ರಿಗೆ ನನ್ನ ಮೇಲೆ ಕೇರ್. ಮನ್ಯಾಗ ಇಷ್ಟು ನಂಗೆ ಸಪೋರ್ಟ್ ಸಿಗೋದೈತಿ. ನಂಗೆ ಲಿಟ್ರಲಿ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ನಾನು ಮಾಡತ್ತಿದ್ದು ನಂಗೆ ಕರೆಕ್ಟ್ ಐತೆ ಅಂತ ನನಗದು ಫೀಲ್ ಆಗತೈತಿ. ಸೊ ನಾನು ಬೇರೆ ಹೊರಗೆ ಏನು ಅನ್ಕೋತಾರ ಅದೆಲ್ಲ ನಾನು ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ನನಗದು ಮ್ಯಾಟ್ರು ಆಗಲ್ಲ. ನಮ್ಮ ಮಮ್ಮಿ ನಮ್ಮ ಮಾಮಗಳ ಬಗ್ಗೆ ಮಾತಾಡೋದು ಭಾಳ ಐತಿ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಭಾಳ ಐತಿ. ಆಮೇಲೆ ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡೋದು ಭಾಳ ಐತಿ. ಅದು ಈ ಚಾಲೆಂಜ್ ಮುಗಿದ್ಮೇಲೆ, ನಾ ಈ ಚಾಲೆಂಜ್ ತೊಗೊಂಡಿದ್ದೆ ನಮ್ಮ ಮಮ್ಮಿ ಸಲುವಾಗಿ, ಆಮೇಲೆ ನನ್ನ ಗೋಲ್ ಸಲುವಾಗಿ. ಅದ್ರ ಬಗ್ಗೆ ಇದು ಕಂಪ್ಲೀಟ್ ಡೀಟೇಲಾಗಿ
ನಾನು ಮಾತಾಡ್ತೀನಿ. ಈ ಮಂತ್ ಚಾಲೆಂಜ್ ಮುಗೀಲಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ಟೈಮಿಗೆ 10:40. ಇದು ಫಾಗ್ ನೋಡ್ರಿ ಹೆಂಗೈತಿ. ಇದು ನಿಮಾನ್ಸ್ ಹಾಸ್ಪಿಟಲ್, ಗರ್ಲ್ಸ್ ಹಾಸ್ಟೆಲ್ಸ್ ಇವೆಲ್ಲ. ಸಿ ದ ಬೋರ್ಡ್. ಆಮೇಲೆ ಸಿ ದ ವ್ಯೂ ಹಿಯರ್ ಹೆಂಗೈತಿ. ಯಾವ ಲೆವೆಲ್ ಕೋಲ್ಡ್ ಐತಂತಂದ್ರೆ ಹೋಲ್ ಬಾಡಿ ಶಿವರ್ ಆಗೋದೈತಿ ಗೈಸ್. ಇದೇನು ಶರ್ಟ್ ನೋಡತ್ತಿರಲ್ಲ ಇಲ್ಲಿ, ಇದು ಜಯನಗರ್ 4th ಬ್ಲಾಕ್ ಒಳಗೈತಿ. ಇದಕ್ಕೂ ನನಗೂ ಒಂಥರ ಏನೋ ಮರೆಯಲಾಗದ ಸಂಬಂಧ ಐತಿ. ಅದರ ಭಾಳ ಕಹಿ ಘಟನೆ ಅದಾವ ನನಗೆ ಈ ಶರ್ಟ್ ಒಳಗಿಂದ. ಅದು ಟೈಮ್ ಬಂದಾಗ ಹೇಳ್ತೇನೆ. ಇದು ಯಾರಿಗೂ ಗೊತ್ತಿಲ್ಲ. ಒಂದು 3-4 ಮಂದಿಗೆ ಬಿಟ್ಟರೆ ಈ ಶೆಡ್ ನನಗೆ ಅಷ್ಟಿಷ್ಟು ಜೀವನದ ಪಾಠ ಕಳಿಸಿಲ್ಲ. ಅದು ಟೈಮ್ ಬಂದಾಗ ಹೇಳ್ತೇನೆ. 27th ಆರ್ಡರ್ ಪಿಕಪ್ ಮಾಡಕ್ಕೆ ಬಂದೀನಿ. ಇವತ್ತು ನನ್ನ ವಿಡಿಯೋ ನೋಡಿ ಒಬ್ರು ಮೆಸೇಜ್ ಮಾಡ್ಯಾರ, ನೀವು ಯಾಕೆ ನಂಗೆ ಮೆಸೇಜ್ ಮಾಡತ್ತಿಲ್ಲ ಮೊದಲಿನಂಗೆ ಅಂತಂದ್ರೆ. ಅಂದ್ರೆ ಹಂಗೆ ನಾರ್ಮಲಾಗಿ ನಮ್ಮ ಫ್ರೆಂಡ್ಸ್ ಮಾಡ್ತಿದ್ವಿ. ಅವಾಗ ನಾನು ಕೇಳಿದೆ, ನೀವು ನನ್ನ ವಿಡಿಯೋಸ್ ನೋಡತ್ತೀರಿ ಅಂತಂತಂದೆ. ಹಾಂ ನೋಡತ್ತೀನಿ ಅಂತಂದ್ರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ? ಹಾಂ ಮಾಡ್ಕೊಂಡೇನಿ ಅಂತಂತಂದ್ರೆ. ಎಲ್ಲ ವಿಡಿಯೋಸ್ ನೋಡಿರಿ ಅಂತಂದೆ. ಹಾಂ ನೋಡೇವಿ ಅಂತಂತಂದ್ರೆ. ಸೊ ನಿಮ್ಮ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಗ್ತಿಲ್ಲ ಅಂತಂದೆ. ಅಂದ್ರೆ ನಂಗೆ ಲಿಟ್ರಲಿ ಕೆರ್ಕೊಳಕ್ಕೂ ಪುರ್ಸೋತಿಲ್ಲ. ಕೆರ್ಕೊಳ್ಳೋದು ಹೋಗ್ಲಿ, ಮಲ್ಕೊಳಕ್ಕೂ ನಂಗೆ ಟೈಮ್ ಸಿಗತ್ತಿಲ್ಲ. ಇನ್ನು ನಿಮ್ಗೆ ಮೆಸೇಜಲ್ಲಿ ಮಾಡಲಿ ಅಂತ ನಾ ಅಂತಂದೆ. ಹೌದು ಬಿಡ ಅಂತಂತಂದ್ರೆ. ನಿನ್ನೆ ನಾನು ಟೈಮ್ ಸಿಕ್ಕತ್ತೆ ಅಂತೇಳಿ 11:30ಗೆ ರೂಮಿಗೆ ಹೋದೆ. ಆಮೇಲೆ 12 o'clock ಟೈಮ್ ಐತೆ ಅಂತೇಳಿ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಎಡಿಟಿಂಗ್ ಮಾಡ್ಕೊಂಡು ಹಂಗೆ ಮಲ್ಕೊಂಡಿದ್ದೆ. ನಾನು ನಿಜ ಹೇಳ್ತೇನೆ, ನಂಗೆ ಫಸ್ಟ್ ಅಂದ್ರೆ ಭಾಳ ದಿವಸ ಆದ್ಮೇಲೆ ಹಿಂಗಾಗಿದ್ದೆ. 12:30 ನಾನು ಹಿಂಗೆ ಎಡಿಟಿಂಗ್ ಮಾಡ್ಕೊಂಡು ಕುಂತೇನೆ. ನಾನು ಮೊಬೈಲ್ ಹೆಂಗೆ ಬಿಟ್ಟೇನಿ, ಹೆಂಗೆ ಮಲ್ಕೊಂಡೇನೋ ನಂಗೆ ಗೊತ್ತಿಲ್ಲ. ನಂಗೆ ಫ್ಯಾನ್ ಇಲ್ಲ, ಅದೆಷ್ಟೋ ತಂಟಿದ್ರು ನಂಗೆ ಫ್ಯಾನ್ ಬೇಕಾ. ಫ್ಯಾನ್ ಇಲ್ಲ ಅಂದ್ರೆ ನಂಗೆ ನಿದ್ದೆ ಬರೋದೇ ಇಲ್ಲ. ಬಟ್ ನಾನು ಇನ್ನು ಹೊತ್ಕೊಂಡೇನೂ ಇಲ್ಲ, ಫ್ಯಾನು ಆನ್ ಮಾಡಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟೇನಿ. ಒಂದು ನಿಮಿಷ. ಲಿಟ್ರಲಿ ಲೈಕ್ ಹೆಂಗೆ ಅನಿಸ್ತಂತಂದ್ರೆ ಐ ಸ್ಲೆಪ್ಟ್ ಲೈಕ್ ಅ ಬೇಬಿ. ಮತ್ತು ನಾನು ಬ್ಯಾಟ್ರಿ ಚಾರ್ಜ್ ಹಾಕ್ಕೊಂಡಿಲ್ಲ, ಮೊಬೈಲ್ ಚಾರ್ಜ್ ಹಾಕ್ಕೊಂಡಿಲ್ಲ. ಮತ್ತು 2:30ಗೆ ಎಚ್ಚರ ಆಯ್ತು. ಎದ್ದು ಬ್ಯಾಟ್ರಿ ಚಾರ್ಜ್ ಹಾಕ್ಕೊಂಡೆ, ಮೊಬೈಲ್ ಚಾರ್ಜ್ ಹಾಕ್ಕೊಂಡೆ, ಮತ್ತು ಮಲ್ಕೊಂಡೆ. ಅಂದ್ರೆ ಆ ಲೆವೆಲ್ ನಂಗೆ ಟಯರ್ಡ್ ಆಗಿತ್ತು. ಆ ಲೆವೆಲ್ ನಂಗೆ ನಿದ್ದೆ ಬಂದಿತ್ತು. ನನ್ಗೆ ಅದೇ ಬೆಳಿಗ್ಗೆ ಎದ್ದ ಹೆಂಗೆ ಅನ್ಸಂತಂದ್ರೆ, ನಾವು ಸಣ್ಣರ್ದ ಮಕ್ಕೊಂಡು ಎದ್ದೇಳ್ತೇವಲ್ಲ, ಆ ಲೆವೆಲ್ ಫೀಲ್ ಆಗತ್ತಿತ್ತು. ಒಂಥರ ಭಾಳ ಅಂದ್ರೆ ಭಾಳ ಸ್ಯಾಟಿಸ್ಫೈಡ್ ಫೀಲ್ ಆಗತ್ತಿತ್ತು. ಅಂದ್ರೆ ಟಯರ್ಡಾಗಿ ಮಲ್ಕೊಂಡಿತ್ತು. ಇದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ. 28th ಆರ್ಡರ್ ನಮ್ಮ ಶರೀಫ್ ಬಾಯ್ ಕರ್ದಾನ ನಮ್ಗೆ. ಹೆಂಗ ನೋಡಿ ನಮ್ಮ ಶರೀಫ್ ಬಾಯ್ ನೋಡ್ರಿ, ಝೂಮ್ ಮಾಡ್ತೇನೆ ಇವಂಗೆ. 28th ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡಿ 12 ಆರ್ಡ್ರ್ ಮುಗಿಸಿ ಈಗ ಆಲ್ರೆಡಿ ಟೈಮ್ 11:38. ಸೊ ಜಲ್ದಿ ಮುಗಿಸಿ ರೂಮ್ಗೆ ಹೋಗ್ಬೇಕಾ. ನಾಳೆ ಬೆಳಿಗ್ಗೆ ಮತ್ತೆ ಜಲ್ದಿ ಹೇಳ್ಬೇಕಾ. ಡೇ ಟೈಮ್ ಎಷ್ಟು ನಾವು ಜಲ್ದಿ ಮಾಡ್ಬೇಕಂತೇಳಿ ಅಂದ್ಕೊಂಡ್ರು ಡೇ ಟೈಮ್ ಜಲ್ದಿ ಆರ್ಡ್ರ್ ಕೊಡತ್ತಿಲ್ಲ. ನೈಟ್ ಈ ತಂಡಿ ಬಿಡತ್ತಿಲ್ಲ. ಗೈಸ್ 29th ಆರ್ಡ್ರ್ KFC ಪಿಕಪ್ ಮಾಡೀನಿ. ಮತ್ತು ನೋಡ್ರಿ ಇಲ್ಲಿ ಇವತ್ತು ಮತ್ತೊಂದು ಮಯೋನೀಸ್ ಎಬ್ಸೇನಿ. ಏನಿಲ್ಲ, ಹೋಗಿ ಕೇಳೋದ, ಅವ್ನು ಕ್ಯಾಮ್ರಾಗೆ ಗೊತ್ತಾಗಲ್ಲಂಗೆ ಕೊಡ್ತಾನೆ, ಎತ್ಕೊಂಬರೋದಷ್ಟೇ. ಲಾಸ್ಟ್ ಆರ್ಡರ್ 30ನೇ ಆರ್ಡರ್. ಅದಾದ್ಮೇಲೆ ಆರ್ಡ್ರ್ ಬರೋತಾವ. ಅದ್ರ ಏನೋ ಆ್ಯಪ್ ಒಳಗೆ ಗ್ಲಿಚ್ ಆಗೈತೆ, ಏನಾಗೈತೆ ಗೊತ್ತಾಗತ್ತಿಲ್ಲ. ಡಿಸ್ಟೆನ್ಸ್ ಬಗ್ಗೆ ಏನೋ ಅಮೌಂಟ್ ಸಿಗತ್ತಿಲ್ಲ. ಬರೀ ಬೇಸ್ ಪ್ರೈಸ್ ಅಷ್ಟೇ ಕೊಡಕತ್ತಾನ. ಸೊ ಇದೊಂದು ಆರ್ಡರ್ ಹೊಡ್ಕೊಂಡು ರೂಮಿಗೆ ಹೋಗ್ತೀನಿ. ಲಾಸ್ಟ್ ಆರ್ಡರ್ ಇದೆ. ಓಕೆ. ಮಧ್ಯಾಹ್ನ ಪಾಕಶಾಲಾ ಕಡೆ ಒಂದು ಆಮ್ಲಿ ಕೊಡಿದೆ, ರಾಗಿ ಗಂಜಿ. ಅದಾದ್ಮೇಲೆ ಊಟ ಮಾಡಿದೆ. ಊಟ ಅಂದ್ರೆ 2 ಚಪಾತಿ, ಹಾಫ್ ರೈಸ್ ತಿಂದಿದ್ದೆ. ರಾಗಿ ಗಂಜಿ ಕುಡ್ದೇನು ಬಿಡು, ಹೊಟ್ಟೆ ಸೆಲ್ ಅಂತೇಳಿ. ಬಟ್ ಈಗ ಲಿಟ್ರಲಿ ಫುಲ್ ಹೊಟ್ಟೆ ಸಾದೈತಿ. ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ಸೊ ಆರೆಂಜ್ ಇದ್ದು ಆರೆಂಜ್ ತಿನ್ನತೀನಿ. ನೀವು ಟ್ರೈ ಮಾಡಿರಿ. ಏನು ಗೊತ್ತಾ, ಆರೆಂಜ್ ಎಲ್ಲ ಪೀಲ್ ಮಾಡಿರಿ. ಪೀಲ್ ಆಫ್ ಮಾಡಿ ಅದನ್ನೆಲ್ಲ ಬಿಡಿಸಿ ಒಂದು ಇದ್ರಾಗ ಹಾಕೋರಿ. ಅದ್ರ ಮೇಲೆ ಸಾಲ್ಟ್ ಹಾಕೋರಿ. ಸಾಲ್ಟ್ ಹಾಕ್ಕೊಂಡು ಹಿಂಗೆ ಮಾಡಿರಿ ಒಂದೊಂದು ತಿನ್ನಿರಿ. ಲಿಟ್ರಲಿ ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ. ನೀವು ಟ್ರೈ ಮಾಡಿರಿ ಒಂದು ಸರ್ತಿ.
ಓಕೆ, ನಾನು ಈಗ ಮಲ್ಕೋತೀನಿ. 5:30ಗೆ ಎದ್ದೇಳ್ಬೇಕು. ಗೊತ್ತೈತೆ ನಿಮಗೆ. ಸೊ ಲಿಟ್ರಲಿ ಹೊರಗೆ ಇಷ್ಟು ಥಂಡ್ ಐತಲ್ಲ, ರೂಮ್ ಒಳಗೂ ಜಬರ್ದಸ್ತ್ ಥಂಡ್ ಐತಿ. ಸೊ ಮಲ್ಕೋರಿ, ನಾನು ಮಲ್ಕೋತೀನಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 30 ಆರ್ಡ್ರಿಗೆ 1511 ರೂಪೀಸ್ ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.